ಬಸರೂರಿನ ತುಳುವೇಶ್ವರ ದೇವಸ್ಥಾನ. ಈ ದೇವಸ್ಥಾನ ಸುಮಾರು 1,500 ವರ್ಷದ ಇತಿಹಾಸ ಇರುವಂಥ ದೇವಸ್ಥಾನ. ಅಂದರೆ ನೀವು ಅಂದ್ಕೊಂಡಿದ್ದು ಎಲ್ಲ ಇಲ್ಲಿ ಆಗುತ್ತೆ. ಎಲ್ಲ ಬ್ಯಾಂಗ್ಳೂರಿಂದ ಬಂದಿದ್ದ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆಫ್ಟರ್ ಲಾಂಗ್ ಟೈಮ್ ನಾನಿವತ್ತು ಬಸರೂರಿನ ತುಳುವೇಶ್ವರ ಟೆಂಪಲ್ಗೆ ಹೊರಟಿದ್ದೇನೆ. ಆ ದೇವಸ್ಥಾನ ಹೇಗಿದೆ ಅದನ್ನೆಲ್ಲ ನಿಮ್ಗೆ ಇವತ್ತು ತೋರಿಸ್ತೀನಿ. ಮರವೇ ಆಲಯ ಅನ್ನೋ ಥರ ಇದೆ ಆ ದೇವಸ್ಥಾನ. ಅದ್ರ ಬಗ್ಗೆ ನಿಮಗೂ ಇನ್ಫಾರ್ಮೇಷನ್ ಕೊಡ್ತಾ ದೇವಸ್ಥಾನನ ತೋರಿಸ್ತೇನೆ, ಬನ್ನಿ. ಬಸರೂರು ಬಸ್ ಸ್ಟ್ಯಾಂಡ್ನಿಂದ ಮಾಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗೋ ದಾರಿಯಲ್ಲಿ ಶಾಂತೇರಿ ಕಾಮಾಕ್ಷಿ ದೇವಸ್ಥಾನದ ಕರೆಕ್ಟಾಗಿ ಎದುರುಗಡೆ ಅಥವಾ ಆಪೋಸಿಟಲ್ಲೇ ಈ ದೇವಸ್ಥಾನ ಇದೆ, ತುಳುವೇಶ್ವರ ದೇವಸ್ಥಾನ. ಬೋರ್ಡ್ ಕೂಡ ಇದೆ. ಕಡೆ ಶ್ರೀ ಶಾಂತೇರಿ ಕಾಮಾಕ್ಷಿ ರಂಗನಾಥ ದೇವಸ್ಥಾನ ಕೂಡ ಇದೆ. ದೇವಸ್ಥಾನದ ಮೂಲ ಕಟ್ಟಡ ನಾಶ ಆಗಿ ಈಗ ಪಳಿಯುಳಿಕೆ ಅನ್ನೋ ಹಾಗೆ ಕೆಲವು ಕಲ್ಲುಗಳನ್ನು ಸ್ವಲ್ಪ ನೋಡ್ಬೋದು. ಜೊತೆಲಿ ಕಲ್ಲಿನ ದ್ವಾರ ಬಾಗಿಲನ್ನ ನೋಡ್ಬೋದು. ಈಗ ಶಿವನಿಗೆ ಆಲದ ಮರ ಒಂದು ಗೋಪುರದ ರೀತಿಯಲ್ಲಿ ನಿರ್ಮಾಣವಾಗಿ ನಿಂತಿದೆ. ಈಗ ದೇವಸ್ಥಾನ ನೋಡಲಿಕ್ಕೆ ಪ್ರಕೃತಿ ಮತ್ತು ದೇವರ ಭಕ್ತಿ ಒಂದಾಗಿ ನಿಂತಂತೆ ಕಾಣಿಸುತ್ತೆ ಅದು. ಯಾಕೆಂದರೆ ಮಧ್ಯದಲ್ಲಿ ನೋಡಲಿಕ್ಕೆ ತುಂಬ ಚೆಂದ ಕಾಣುತ್ತೆ. ಪುರಾತನ ದಾಖಲೆ ಪ್ರಕಾರ ಈ ದೇವಸ್ಥಾನ ಅಂದಾಜು ಕ್ರಿಸ್ತಶಕ 5 ಅಥವಾ 6ನೇ ಶತಮಾನದಲ್ಲಿ ಈ ದೇವಸ್ಥಾನವನ್ನು ಪ್ರತಿಷ್ಠೆ ಮಾಡಲಾಗಿದೆ ಅಂತ ಇತಿಹಾಸ ಹೇಳುತ್ತೆ. ಈಗ ಈ ದೇವಸ್ಥಾನದ ವಿಶೇಷ ಏನಪ್ಪ ಅಂತ ಹೇಳಿದ್ರೆ, ಈ ದೇವಸ್ಥಾನ ಸುಮಾರು ಅಂದಾಜು 200ರಿಂದ 220 ವರ್ಷ ಹೆಚ್ಚು ಹಳೆಯದಾದ ಆಲದ ಮರದ ಕೆಳಗೆ ಈ ದೇವಾಲಯ ಕಾಣ್ಬೋದು. ಮೊದಲಿಂದ ಬರ್ತಾ ಇದ್ರ? ಚಿಕ್ಕ ವಯಸ್ಸಿಂದ ಬರ್ತಾ ಇದ್ರ? ಹೀಗೆ ನೋಡಿ, ಅಂದ್ರೆ ನೀವು ಅನ್ಕೊಂಡಿದ್ದು ಎಲ್ಲ ಇಲ್ಲಿ ಆಗುತ್ತೆ. ಇವರೆಲ್ಲ ನಿಮ್ ಕಲೀಗ್ಸಾ? ಆಫ್ ಕಲೀಗ್ಸ್. ನೀವೆಲ್ಲ ಬ್ಯಾಂಗ್ಳೂರಿಂದ ಬಂದಿದ್ದ? ಇಲ್ಲಿ ಪ್ರತಿದಿನನೂ ಹೊರಗಡೆಯಿಂದ ಜನ ಬಂದು ಹೋಗ್ತಾನೆ ಇರ್ತಾರೆ. ಈಗ ರೀಸೆಂಟಾಗಿ ಮಧ್ಯಾಹ್ನ ನೋಡಿದ್ವಿ, ಈಗ ತೋರಿಸಿದ್ವಲ್ಲ, ಅವರೆಲ್ಲ ಬಂದಿರೋದು ಬ್ಯಾಂಗ್ಳೂರಿಂದ ಅಂತೆ. ಸೊ ಹಾಗೆ ಇದು ಪ್ರಚಾರ ಊರಲ್ಲೇ ಆಗಿರೋ ಪ್ರಚಾರಕ್ಕಿಂತ ಹೊರಗಡೆನೆ ಪ್ರಚಾರ ಜಾಸ್ತಿ ಆಗ್ತಿದೆ. ನಾನು ತುಂಬ ವರ್ಷದಿಂದನೂ ಬಂದು ಹೋಗ್ತಾನೆ ಇದ್ದೆ, ಬಟ್ ಆದ್ರೂ ಇಲ್ಲಿಗೆ ಹೋಗಬೇಕು ಅಂತಿದ್ವಿ, ಹೊರತು ಹೋಗೋಕ್ಕಾಗಿಲ್ಲ. ಯಾಕೆಂದರೆ ಹೇಳ್ತೀವಲ್ಲ, ಮನೆ ಹತ್ತಿರದಲ್ಲೇ ಇದ್ದರೆ ಸ್ವಲ್ಪ ಆದರೆ ಆಯಿತು ಹೋಗುವ ಅನ್ನೋ ಥರ ಒಂದು ಫೀಲ್ ಇರುತ್ತೆ. ಅದೇ ದೂರದಲ್ಲಿ ಎಲ್ಲೋ ಒಂದು ಇದೆ ಅಂತ ಹೇಳಿದರೆ ನಮಗೆ ಕ್ಯೂರಿಯಾಸಿಟಿ ಜಾಸ್ತಿ. ಅದು ಕೈಗೆಟಕಲಿಲ್ಲ ಅಂತ ಹೇಳಿದರೆ ಆ ಪ್ಲೇಸಿಗೆ ಹೋಗೋದಕ್ಕೆ ತುಂಬ ಖುಷಿ ಅನಿಸುತ್ತೆ. ಇದು ಹತ್ತಿರದಲ್ಲಿದೆ ಅನ್ನೋ ಕಾರಣಕ್ಕೆ ನೋಡಿದರೆ ಆಯಿತು ಅನ್ನೋ ಒಂದು ಭಾವನೆ ಇತ್ತು. ಬಟ್ ಹಿಂದೆ ಶಿವರಾತ್ರಿಗೆ ಇದಕ್ಕೆಲ್ಲ ನಾನು ಬಂದು ಹೋಗಿದ್ದೇನೆ. ಈ ಸಲ ಒಂದ್ಸಲ ವ್ಲಾಗ್ನು ಮಾಡುವ, ಇಲ್ಲಿ ಏನು ಅಂತ ನೋಡುವ, ಈ ದೇವಸ್ಥಾನದ ಬಗ್ಗೆ ಕೇಳುವ, ನಿಮಗೂ ತಿಳಿಸುವ ಅಂದ್ಕೊಂಡು ಮಾಡ್ತಾ ಇದ್ದೇನೆ. ತುಂಬ ಚೆಂದ ಇದೆ. ಯಾಕೆ ಕೇಳಿದರೆ, ಏನು ಅಂದ್ಕೊತೀವೋ ಅದಾಗುತ್ತೆ ಅಂತಲೂ ಇಲ್ಲಿ ಕೇಳಿದ್ದೀನಿ. ಅದರ ಜೊತೆಲಿ ಇಲ್ಲಿ ಒಳಗಡೆ ಲಿಂಗ ಇದೆ, ಹೊರಗಡೆಯಿಂದ ಫುಲ್ಲು ಮರ ಇದೆ. ಅಂದರೆ ಅದು ಮೊದಲಿಂದ ಇಲ್ಲಿ ಮರ ಏನು ಬೆಳೆದಿಲ್ಲ ಅಂತೆ, ನಮಗೆ ಅವ್ರು ಹೇಳಿದ ಪ್ರಕಾರ. 1,000 ವರ್ಷ ಆಯಿತಾ
ಅದನ್ನು ಕೇಳ್ತೇನೆ. 1000 ವರ್ಷದ ಅಂದರೆ 1000 ವರ್ಷದ ಹಿಂದೆ ಇಲ್ಲಿ ದೇವಸ್ಥಾನ ಇತ್ತು. ಕ್ರಮೇಣ ಇಲ್ಲಿ ನೀವು ನೋಡ್ಬೋದು ಈ ಥರ ಕಲ್ಲಿನ ಕಂಬಗಳೆಲ್ಲ ನಿಮ್ಗೆ ಕಾಣಿಸ್ತದೆ. ಇದೇ ಥರ ಸುತ್ತಲೂ ಗೋಡೆ ಥರ ಇತ್ತು. ಅದು ಇವಾಗ ಎಲ್ಲ ಕಾಲಕ್ರಮೇಣ ಎಲ್ಲವೂ ಪಳೆಯುಳಿಕೆ ಥರ ಆಗಿದೆ. ಈಗ ಮರ ಮಾತ್ರ ತುಂಬ ದೊಡ್ಡದಾಗಿ ಬೆಳೆದು, ಬಟ್ 1 ರಿಂದ 2 ಜನ ಅಷ್ಟೇ ಒಳಗಡೆ ಎಂಟ್ರಿ ಕೊಡುವಷ್ಟು ಜಾಗ ಇದೆ. ಜಾಗ ತುಂಬ ಸಣ್ಣ ಚಿಕ್ಕ ಗುಹೆ ಥರ ಹೋಗಬೇಕು ಒಳಗಡೆ. ಅಲ್ಲಿ ಸಹ ಅಷ್ಟೇ ನಿಲ್ಲಕ್ಕೆ ಒಬ್ಬರು ಅಥವಾ ಇಬ್ಬರು ನಿಲ್ಲುವಷ್ಟು ಜಾಗ ಇದೆ ಅಷ್ಟೇ. ಪೂಜೆಗೆ ಅರ್ಚಕರ ಜೊತೆ ಯಾರಾದರೂ ಒಬ್ಬರು ನಿಲ್ಬೋದು. ಅಷ್ಟು ಅಂತೂ ನಾವು ನೋಡ್ಬೋದು. ಎಲ್ಲ ಟೈಮಲ್ಲೂ ಹೋಗೋಕ್ಕಾಗುತ್ತೆ ಅಂತ ಗೊತ್ತಿಲ್ಲ, ಬಟ್ ಅದು ಅವ್ರು ಹೇಳೋ ಪ್ರಕಾರ ಮತ್ತು ಪ್ಲೇಸ್ ಜಾಸ್ತಿ ಇತ್ತು. ಮರದ ಬೇರು ಇನ್ನೂ ಕವರ್ ಆಗ್ತಾ ಬರ್ತಾ ಇದೆ ಅಂತ ಹೇಳಿ ಈಗ ಇಲ್ಲಿ ದೇವಸ್ಥಾನ ಆಗುತ್ತೆ ಅನ್ನೋದು ಕೇಳ್ದಂಗಿದೆ. ಇದು ಅಷ್ಟಮಂಗಲದಲ್ಲಿ ಏನು ಬಂದಿದೆ ಅನ್ನೋದನ್ನು ನಾವೀಗ ಅವರು ದೇವಸ್ಥಾನದ ಅರ್ಚಕರ ಹತ್ರನೇ ಕೇಳಿ ತಿಳ್ಕೊಂಡಿದ್ದೀವಿ. ದೇವಸ್ಥಾನದ ಇತಿಹಾಸನ ಅವ್ರ ಕುಟುಂಬದವ್ರ ಹತ್ರ ಕೇಳ್ತಾ ಇದ್ದೇವೆ. ಇದು ಯಾವಾಗ ಆಯಿತು ಇದ್ರ ಬಗ್ಗೆ ಎಲ್ಲ ಅವ್ರಿವಾಗ ನಮಗೆ ಡೀಟೇಲ್ಸ್ನ ಅವರೇ ಹೇಳ್ತಾರೆ. ಬಸರೂರಿನ ತುಳುವೇಶ್ವರ ದೇವಸ್ಥಾನ. ಈ ದೇವಸ್ಥಾನ ಸುಮಾರು 1,500 ವರ್ಷದ ಇತಿಹಾಸ ಇರುವಂಥ ದೇವಸ್ಥಾನ. ಆಲದ ಮರ, ಗೋಳಿ ಮರ ಅಂತ ಹೇಳ್ತೇವೆ. ಈ 200 ವರ್ಷದ ಹಳೆಯದಾದ ಗೋಳಿ ಮರದ ಒಳಗಡೆ 2.5 ಫೀಟ್ನ ಹೈಟ್ ಅಷ್ಟು ಇರುವಂಥ ಶಿವಲಿಂಗ, ಪಾಣಿಪೀಠ ಸಮೇತವಾಗಿಂತ ಶಿವಲಿಂಗ ಇದೆ. ಇದಕ್ಕೆ ತುಳುವೇಶ್ವರ ಅಂತಲೇ ಹೆಸರಿದೆ. ಮೊದಲು ತುಳುನಾಡಾಗಿತ್ತು ಎನ್ನುವಂಥ ಇತಿಹಾಸ ಇದೆ. ಬಾರ್ಕೂರು ಮತ್ತು ಬಸರೂರು ತುಳುನಾಡಿನ ಅವಳಿ ನಗರಗಳು. ಬಾರ್ಕೂರು ಬಸರೂರಿನ ರಾಜಧಾನಿ ಆಗಿತ್ತು ಅನ್ನೋ ಮಾಹಿತಿ ಇದೆ. ಇತಿಹಾಸದಲ್ಲಿ ತುಳುವೇಶ್ವರ ದೇವಾಲಯ ಎನ್ನುವಂಥದ್ದು ಒಂದು ರೆಕಾರ್ಡ್ ಕೂಡ, ಈ ಕಂದಾಯ ದಾಖಲೆಗಳು ಕೂಡ ಸಿಗ್ತದೆ. ಪ್ರತಿನಿತ್ಯ ನಮ್ಮ ಕುಟುಂಬದ ತಂದೆಯ ತಂದೆ ಅಜ್ಜನ ಕಾಲದಿಂದ ಪೂಜೆ ಮಾಡ್ಕೊಂಡು ಬಂದಿದ್ದೇವೆ. ಇವತ್ತು ನಾನು ಪೂಜೆ ಮಾಡ್ತಾ ಇದ್ದೇನೆ. ಪ್ರತಿದಿನ ಬೆಳಿಗ್ಗೆ ಮಾತ್ರ ಪೂಜೆ ಮಾಡ್ತೇವೆ. ಶಿವರಾತ್ರಿ ದಿನ ಮತ್ತು ಕಾರ್ತಿಕ್ ಸೋಮವಾರದಿಂದ ತುಂಬ ಜನ ಬರ್ತಾರೆ. ಇಲ್ಲಿ ಅನೇಕ ಕೆಲಸಗಳನ್ನು ಅವರು ಏನೋ ಹೇಳ್ಕೊಂಡಿದ್ದು ಆಗ್ತದೆ ಅನ್ನುವಂಥದ್ದು ಇದೆ. ಸೊ ಇಲ್ಲಿ ರೀಸೆಂಟಾಗಿ ಅಷ್ಟಮಂಗಲ ಆಯಿತು ಅಂತ ಕೇಳ್ಪಟ್ಟೆ ನಾನು. ಅದು ಏನಕ್ಕಾಗಿದ್ದು? ದೇವಸ್ಥಾನದ ಅಭಿವೃದ್ಧಿಗಾಗಿಯಾ ಅಥವಾ ದೇವಸ್ಥಾನದ ಏನಾದ್ರು ಬದಲಾವಣೆ ಆಗೋದಕ್ಕೋಸ್ಕರ, ಏನಕ್ಕೋಸ್ಕರ? ತುಂಬ ಜನ ಇಲ್ಲಿ ದೇವಸ್ಥಾನವನ್ನು ಮಾಡ್ತೀರಾ ಅಥವಾ ಮರ ಕಡಿತೀರಾ ಅಥವಾ ದೇವಸ್ಥಾನ ಏನಾದರೂ ಅಭಿವೃದ್ಧಿ ಮಾಡೋದಿದೆ ಅಂತ ಬಂದು ಕೇಳ್ತಾ ಇರ್ತಾರೆ. ಹಾಗೆ ಒಂದು ಮಂಗಳೂರು, ನಮ್ಮ ಈ ಊರಿನವರು, ತುಳು ವರ್ಲ್ಡ್ ಫೌಂಡೇಶನ್, ಹೀಗೆಲ್ಲ ಎಲ್ಲರೂ ಒಟ್ಟಾಗಿ ಒಂದು ಅಷ್ಟಮಂಗಲ ಪ್ರಶ್ನೆ, ತಾಂಬೂಲ ಪ್ರಶ್ನೆ ಇಟ್ಟಿದ್ವಿ. ಆ ಪ್ರಶ್ನೆಯಲ್ಲಿ ಮರ ಕಡಿಲಿಕ್ಕಿಲ್ಲ ಅನ್ನುವ ಒಂದು ಅಂದ್ರೆ ಮರವೇ ಈ ದೇವಸ್ಥಾನದ ಇದು ಆಕರ್ಷಣೆ ಅಂತ. ದೇವಾಲಯ ಎಲ್ಲ ಕಡೆಯಲ್ಲಿ ಇದೆ, ಆದರೆ ಇದು ಪ್ರಕೃತಿದತ್ತ ಶಿವಾಲಯ. ಪ್ರಕೃತಿ ಮತ್ತೆ ಪರಮೇಶ್ವರ ಎರಡೂ ಇಲ್ಲಿ ಕಾಣಸಿಗ್ತದೆ. ಅದಕ್ಕೆ ಮರದಲ್ಲಿ ಕೂಡ ಶಿವಲಿಂಗದಷ್ಟೇ ಚೈತನ್ಯ ಇದೆ, ಮರ ಕಡಿಲಿಕ್ಕಿಲ್ಲ ಅಂತ ಸ್ಪಷ್ಟವಾಗಿ ಬಂದಿದೆ. ಅಭಿವೃದ್ಧಿ ಕೆಲಸ ಬೇರೆ ಏನಾದರೂ ಮಾಡೋದಿದ್ರೆ ಮಾಡಿ ಅಂತ ಬಂದಿದೆ. ಇಲ್ಲಿ ಸ್ಥಳಾವಕಾಶದೆಲ್ಲ ಸಮಸ್ಯೆ ಇದೆ, ಅದನ್ನೆಲ್ಲ ಸರಿ ಮಾಡಿ ಮುಂದಿನ ದಿನಗಳಲ್ಲಿ ಅದನ್ನು ಮಾಡ್ಬೇಕಂತ ನೋಡ್ತಾ ಇದ್ದೀವಿ. ನಿಲ್ಲುವಷ್ಟೇ ಇಲ್ಲಿ ಎಲ್ಲ ಇಲ್ಲಿ ಒಬ್ಬರೇ ನಿಲ್ಲುವಷ್ಟು ಜಾಗ ಇದೆ. ಪೂಜೆಗೆ ನಿಲ್ಬಹುದು. ಇನ್ನು ಜಾಸ್ತಿ ಅಂದರೆ ಇನ್ನೊಬ್ರು ನಿಂತ್ಕೊಂಡು ಪೂಜೆ ಮಾಡ್ಬೋದು. ಇಲ್ಲಿ ನಂದಿ ವಿಗ್ರಹ ಇದೆ. ಇದು ಪೂರ್ತಿ ಕಲ್ಲಿದೆ. ಅಂದ್ರೆ ಮೊದಲು ದೇವಸ್ಥಾನ ಇತ್ತು 200 ವರ್ಷ ಮರ ಆಗಿದೆ. ಅಂದ್ರೆ ಮೊದಲಿಂದ ಮರವೇ ದೇವಸ್ಥಾನ ತರ ಇರಲಿಲ್ಲ. ಸೊ ಮರ ಬಿದ್ದು ಒಂದು ಶತಮಾನ ಕೇಳ್ದಿದೆಯಲ್ಲ, ಹಾಗೆ. ಸೊ ಮುಂದಿಂದು ಏನು, ಎಲ್ಲಿಂದ ಇಲ್ಲಿ ಅಷ್ಟಮಂಗಲ ಆಯ್ತಲ್ವಾ ಸದ್ಯ, ಅದ್ರ ಬಗ್ಗೆ ಇಲ್ಲಿ ಏನು ವಿಶೇಷ ಅಂತ ಹೇಳಿದ್ರೆ, ಎಲ್ಲ ದೇವಸ್ಥಾನದಲ್ಲಿ ನಮಗೆ ಗರ್ಭಗುಡಿಗೆ ಎಲ್ಲಿಯೂ ಪ್ರವೇಶ ಇಲ್ಲ ಅಂತಾನೆ ನಾವು ಹೇಳ್ಬೋದು. ಇಲ್ಲಿ ಪ್ರವೇಶ ಇದೆ, ಆದರೆ ಅದಕ್ಕೊಂದು ಟೈಮಿಂಗ್ ಅಂತ ಇದೆ. ಸೋಮವಾರದಿಂದ ಶನಿವಾರದವರೆಗೆ ಇಲ್ಲಿ ಬೆಳಿಗ್ಗೆ 8ವರೆಗೆ ಪೂಜೆ ನಡೆಯುತ್ತೆ. ಅಷ್ಟೊತ್ತಿಗೆ ಅವರು ಪೂಜೆ ಟೈಮಲ್ಲಿ ಬಂದರೆ ಮಾತ್ರ ನಾವು ಗರ್ಭಗುಡಿಯ ಒಳಗಡೆ ಹೋಗಿ, ನಾವೀಗ ಆಲ್ರೆಡಿ ನಾನು ಹೋಗಿದ್ದೇನೆ, ಜೊತೆಲಿ ಈಗ ನೀವು ನೋಡಿರ್ಬೋದು ಸ್ವಲ್ಪ ಜನ ಬಂದಿದ್ರು, ಅವರು ಸಹ ಎಲ್ಲ ಪೂಜೆ ಟೈಮಲ್ಲಿ ಬಂದಿದ್ರಿಂದ ಎಲ್ಲರೂ ಹೋಗಿ ಗರ್ಭಗುಡಿ ಒಳಗಡೆ ಹೋಗಿ ನೋಡಿ ಬಂದಿದ್ದಾರೆ. ನಿಮಗೂ ಸಹ ಏನಾದರೂ ಬರಬೇಕು ಇಲ್ಲಿ ದೇವಸ್ಥಾನಕ್ಕೆ ಅಂತ ಹೇಳಿದರೆ ಇದ್ರ ರೂಟ್ ಮ್ಯಾಪನ್ನು ನಾನು ಹಾಕ್ತೇನೆ. ಜೊತೆಯಲ್ಲಿ ಟೈಮಿಂಗ್ಸ್ ಬಂದು ಸೋಮವಾರದಿಂದ ಶನಿವಾರದವರೆಗೆ ಇಲ್ಲಿ 8ವರೆಗೆ ಪೂಜೆ ನಡೀತಿದೆ. ಸಂಡೇ ಮಾತ್ರ ನಿಮಗೆ ಆರಾಮ್ಸೆ ಅನುಕೂಲವಾಗಿ ಬರ್ಬೋದು ಅಂತ ಹೇಳಿದರೆ 10 ಗಂಟೆಗೆ ಕರೆಕ್ಟಾಗಿ ಪೂಜೆ ಸ್ಟಾರ್ಟ್ ಆಗುತ್ತೆ. ನಾವು ಆಲ್ರೆಡಿ ಪೂಜೆ ಮುಗಿಸಿ ಬಂದೇವೆ. ತುಂಬ ಅಂದರೆ ನಿಮಗೆ ಹೊರಗಡೆ ಇರೋದಕ್ಕಿಂತ ಒಳಗಡೆ ಒಂದು ವೈಬ್ರೇಷನ್ನೇ ಬೇರೆ. ಅದು
ಅವರು ಸ್ವಂತ ಫೀಲ್ ಮಾಡಬೇಕು. ನಾವು ಇನ್ನೊಬ್ಬರಿಗೆ ನಾನು ಹೀಗಾಯಿತು ಅಂತ ಹೇಳೋದಕ್ಕಿಂತ ಏನು ಅನುಭವ ನಮ್ಗಾಗುತ್ತೆ, ಚೆನ್ನಾಗಿದೆ, ಈ ವೈಬ್ರೇಷನ್ ಹೊರಗಡೆ ಏನು ನಮಗೆ ಸಿಗತ್ತೆ ಆ ವೈಬ್ರೇಷನ್ಗಿಂತ ಒಳಗಡೆಯ ಒಂದು ವೈಬ್ರೇಷನ್ ಇದೆಯಲ್ಲ ತುಂಬ ಕಾಮ್ ಆಗಿರುತ್ತೆ. ನಿಮ್ಗೆ 1-2 ನಿಮಿಷ ನಿಂತ್ಕೊಳ್ಬೇಕಿದ್ರೆ 1-ಅರ್ಧ ನಿಮಿಷನೇ ನಿಂತ್ಕೊಂಡ್ರು ಆ ಒಂದು ಇದೇ ಖುಷಿನೇ ಬೇರೆ ಇರುತ್ತೆ. ಯಾಕೆಂದರೆ ನಾವು ಎಷ್ಟೋ ದೇವಸ್ಥಾನಗಳಿಗೆ ಹೋಗ್ತೇವೆ, ಎಲ್ಲ ದೇವಸ್ಥಾನನೂ ನೋಡಿರ್ತೇವೆ. ಈ ಥರದ ಒಂದು ದೇವಸ್ಥಾನ ನಾವು ನೋಡೇ ಇಲ್ಲ ಅಂತಲೇ ನಾನು ಹೇಳ್ಬೋದು. ಬೇರೆಯವ್ರು ನೋಡೋದು ಗೊತ್ತಿಲ್ಲ, ಬಟ್ ನನ್ನ ಇದರಲ್ಲಿ ನಾನೆಲ್ಲೂ ನೋಡಿಲ್ಲ. ಯಾಕೆ ಅಂದರೆ ಇದು ಮರವೇ ಒಂಥರ ಈಗ ಆಲಯ ಥರ ಆಗಿದೆ. ಫುಲ್ ನೀವು ನೋಡಿರ್ಬೋದು, ಫುಲ್ ಸುತ್ತಲೂ ಮರ ಇದೆ. ಎಲ್ಲಿಯೂ ಒಂದು ಪ್ಲೇಸಸ್ ಇಲ್ಲ. ಒಂದಿಷ್ಟೇ ಚಿಕ್ಕದಾದ ಪ್ಲೇಸು, ಒಂದು ಸಣ್ಣ 3-4 ವರ್ಷದ ಮಕ್ಕಳು ಹೋಗ್ಬೋದು ಅಷ್ಟೇ ಸ್ಟ್ರೈಟ್ಲಿ. ಬಟ್ ಬೇರೆಯವ್ರು ಹೋಗುವಾಗ ತುಂಬ ಕಷ್ಟಪಡಬೇಕಾಗತ್ತೆ. ಅಂದರೆ ತುಂಬ ಲಾಂಗ್ ಇದ್ದವರು ಆಗಲಿ, ತುಂಬ ಫ್ಯಾಟ್ ಇದ್ದವರು ಸ್ವಲ್ಪ ಹೋಗೋದು ಸ್ವಲ್ಪ ಕಷ್ಟವೇ. ಅಂಥವರು ಹೊರಗಡೆಯಿಂದನೇ ದರ್ಶನ ಮಾಡಿ ಹೋಗ್ತಾರೆ. ನಾರ್ಮಲಿ ನಾವು ಹೋಗ್ಬೋದು ಅಂತ ಹೇಳಿ ಹೋದರೆ ಒಳಗಡೆನೂ ಅಷ್ಟೇ 1-2-3 ಜನ ನಿಂತ್ಕೋಬೋದು. ಆದರೆ ಪೂಜೆ ಟೈಮಲ್ಲಿ ಅವರಿದ್ದರೆ ನಾವು ಒಬ್ಬರು ಅಥವಾ ಇಬ್ಬರು ನಿಂತು ಪೂಜೆನ ಮಾಡ್ಕೊಂಡು ಹೋಗ್ಬೋದು. ಹಾಗೆ ನೀವು ಕೂಡ ಒಂದು ಬಾರಿ ಬಸ್ರೂರ್ಗೆ ಬನ್ನಿ, ನೋಡಿ ಆಲದ ಮರದ ಕೆಳಗಡೆ ಇರೋ ಪವಿತ್ರವಾದ ಶಿವಲಿಂಗ ದರ್ಶನ ಮಾಡಿ. ಹಾಗೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.